ಶಾಸಕರಾದ ಎನ್ ಶ್ರೀನಿವಾಸಣ್ಣವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ನೆನ್ಮಂಗಲ ತಾಲೂಕು ಅಭಿವೃದ್ಧಿ ಮುಂದುವರಿತಾ ಐತೆ. ನೆನ್ಮಂಗಲ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆಗೆ MLA ಅವರು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನೆನ್ಮಂಗಲ ತಾಲೂಕಿಗೆ ಕಾಲಿಟ್ಟಿರೋರು. ಅವತ್ತಿಂದ ಇವತ್ತಿನವರೆಗೂ ಸುಮಾರು 1300 ಕೋಟಿ ಹೆಚ್ಚು ಅನುದಾನ ತಂದು ಪ್ರತಿ ಗ್ರಾಮ ಪಂಚಾಯಿತಿ ಆಗ್ಬೋದು, ನಗರಸಭೆ ವ್ಯಾಪ್ತಿ ಆಗ್ಬೋದು, ಎಲ್ಲ ಗ್ರಾಮಗಳಿಗೂ ಯಾವುದೋ ಪಕ್ಷ ಭೇದ ಮಾಡದೆ ಬರೀ ಕಾಂಗ್ರೆಸ್ ಅಂದಂಗೆ ಪ್ರತಿಯೊಬ್ಬ ನಾಗರಿಕರು ಹೋದರೂ ಸಹ ಅವರಿಗೆ ಅಭಿವೃದ್ಧಿ ವಿಷಯದಲ್ಲಿ ಸಹಕರಿಸ್ತಾ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ ವಿಶೇಷವಾಗಿ ನಮ್ಮ ನೆನ್ಮಂಗಲ ನಗರ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ಸುಮಾರು 40-50 ವರ್ಷಗಳಿಂದ ಸುಮಾರು ಶಾಸಕರು ಎಲ್ಲ ಪಾರ್ಟಿಲಿ ಬಂದು ಹೋದರು, ಅಧಿಕಾರ ಆಳ್ವಿಕೆ ಮಾಡ್ಕೊಂಡು ಹೋದರು. ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಕಾವೇರಿ ನೀರು ಆಗ್ಬೋದು, ಯಾರು ತಂದಿಲ್ಲ. ನಮ್ಮ ಶಾಸಕರು DK ಸಾಹೇಬರ ನೇತೃತ್ವ ಹಾಗೂ ಸಿದ್ದರಾಮಯ್ಯರ ನೇತೃತ್ವ, ಬೈರತಿ ಸುರೇಶಣ್ಣವರ ಆಶೀರ್ವಾದದೊಂದಿಗೆ ಇವತ್ತು ನೆನ್ಮಂಗಲಕ್ಕೆ ಒಳಚರಂಡಿ ಹಾಗೂ ಕಾವೇರಿ ನೀರನ್ನು ತತ್ತಾ ಬಂದರೆ ಹಾಗೂ ಮೆಟ್ರೋ ಸಹ ಮಾಡಬೇಕು ಅಂತ ಅವ್ರ ಕನಸೈತೆ. ಮೆಟ್ರೋ ಸಹ ಆಗ್ತದೆ. ಇನ್ನು ಅನೇಕ ಕೆಲಸಗಳಲ್ಲಿ ಅಭಿವೃದ್ಧಿಯಲ್ಲಿ ನಮ್ಮ ಶಾಸಕರು ನಮ್ಮ ನೆನ್ಮಂಗಲ ಕ್ಷೇತ್ರಕ್ಕೆ ಅಭಿವೃದ್ಧಿಯಲ್ಲಿ ಮುಂದಾಗಿದ್ದಾರೆ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬರೀ ಮೆಸೇಜ್ ಆಗಲಿ, ಗ್ರೂಪಲ್ಲಿ ಫೋಟೋ ಹಾಕಿರಾಗೋದು. ಮುಂದಿನ ಬಾರಿ ಚುನಾವಣೆಯಲ್ಲಿ ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸಿ ನಾವು ನೆನ್ಮಂಗಲ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ ಪಣ ತೊಟ್ಟು ಅವ್ರ ಪರ ನಾವು ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಂತ ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು CM ಗೌಡ ಅಂದ್ಬಿಟ್ಟು, ಸೋದನಹಳ್ಳಿ ಗ್ರಾಮ ಪಂಚಾಯತಿ. ನಮ್ಮ ಪಂಚಾಯತಿಗೆ ಸುಮಾರು 13 ಕೋಟಿ ಹಾಕ್ಬಿಟ್ಟು ನಮ್ಮ ಒಂದು ಪಂಚಾಯತಿ ನಾನು ಸಾಗಿಸಿದ್ದೀನಿ. ಎಲ್ಲ ಗ್ರಾಮದಲ್ಲೂ ಈಗ ಕೆಲವು ಬೂತಲ್ಲಿ ನಮಗೆ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರಲಿಲ್ಲ. ಆ ಬೂತಲ್ಲೂ ಸಹ ನಮ್ಮ ನೆನ್ಮಂಗಲ ತಾಲೂಕು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ MLA ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾನಿದ್ದೀನಿ. ಸುಮಾರು 13 ಕೋಟಿ ನಮ್ಮ ಪಂಚಾಯತಿಗೆ ಹಾಕಿದ್ದಾರೆ. ಅದೇ ಥರ 27 ಪಂಚಾಯತಿಲೂ ಕೆಲಸ ನಡೀತಾ ಇದೆ, ನಗರ ವ್ಯಾಪ್ತಿಲೂ ಕೆಲಸ ನಡೀತಾ ಇದೆ. ಅವ್ರನ್ನ ಮತ್ತೊಮ್ಮೆ ನಾವೆಲ್ಲರೂ ಗೆಲ್ಸೋಕ್ಕೆ ಎಲ್ಲರೂ ಪಣ ತೊಟ್ಟು ಪ್ರಯತ್ನ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಿದ್ದೆ ಎಲ್ಲ ಜನತೆಗೆ.